ಆಪ್ತ ಶಾಸಕನಿಗೆ ಗುನ್ನ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್, ಚುನಾಯಿತ ಪ್ರತಿನಿಧಿಗೆ ಅಪಮಾನಿಸಿದ ಮುಖ್ಯಮಂತ್ರಿ. ರಾಮನಗರದಲ್ಲಿ ರೋಡ್ ಶೋ ವೇಳೆ ಡಿಕೆ ಮಾತು ಚರ್ಚೆಗೆ ಗ್ರಾಹಕವಾಗಿದೆ. ಇವತ್ತು ಇಕ್ಬಾಲ್ ಹುಸೇನ್ ಇಲ್ಲಿ ಹೆಸರಿಗೆ ಮಾತ್ರ ಎಂಎಲ್ಎ ಅಂತ ಹೇಳಿದ್ದಾರೆ. ಇವತ್ತಿಗೂ ನಾನು ಇಲ್ಲಿ ಎಂಎಲ್ಎ ಅಂತ ಘೋಷಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನನ್ನ ಪರವಾಗಿ ಇವನಿಗೆ ವೋಟ್ ಹಾಕಿ ಅಂತ ಹೇಳಿದ್ದೆ, ಇದಕ್ಕೆ ಇವನಿಗೆ ವೋಟ್ ಹಾಕಿದ್ರು ಜನರು ಅಂತ ಇವನಿಗೆ ಬಾಯಿ ಚಪ್ಪಲ ಜಾಸ್ತಿ ಅಂತ ಹೇಳಿದ್ದಾರೆ. ನಾನು ಮಾತನಾಡಬೇಡ ಅಂತ ಇವನಿಗೆ ಯಾವಾಗ್ಲೂ ಕೂಡ ಹೇಳ್ತಾ ಬಂದಿದ್ದೆ, ಆದ್ರೂ ಕೂಡ ಇವನು ಮಾತನಾಡಿದ್ದ, ಅದಕ್ಕೆ ನೋಟಿಸ್ ಕೂಡ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ. ಆದ್ರೂ ಆಸೆ ಡಿಕೆ ಸಿಎಂ ಆಗ್ತಾರೆ ಅಂತ ಮಾತನಾಡ್ತಾ ಇದ್ದ ಇಕ್ಬಾಲ್ ಅಂತ ಹೇಳಿದ್ದಾರೆ. ಇಲ್ಲಿ ಡಿಕೆ ಮಾತನಾಡಿರೋದು ಇಕ್ಬಾಲ್ ತಮ್ಮ ಆಪ್ತ ಎಂಬ ಭಾವದಿಂದಲೇ. ಆದ್ರೆ ಡಿಕೆ ಸಾರ್ವಜನಿಕವಾಗಿ ಆಡಿರೋ ಮಾತು ಸಮಂಜಸವಲ್ಲ ಅಂತ ಮಾತು ಕೇಳಿ ಬರ್ತಾ ಇದೆ. ಓರ್ವ ಚುನಾಯಿತ ಪ್ರತಿನಿಧಿಗೆ ಅಪಮಾನಿಸುವ ಹೇಳಿಕೆಯ ಅಂತ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಆಪ್ತ ಶಾಸಕನಿಗೆ ಗುನ್ನ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್, ಚುನಾಯಿತ ಪ್ರತಿನಿಧಿಗೆ ಅಪಮಾನಿಸಿದ ಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆ. ರಾಮನಗರದಲ್ಲಿ ರೋಡ್ ಶೋ ವೇಳೆ ಡಿಕೆ ಮಾತು ಚರ್ಚೆಗೆ ಗ್ರಾಹಕವಾಗಿದೆ. ಇವತ್ತು ಇಕ್ಬಾಲ್ ಹುಸೇನ್ ಇಲ್ಲಿ ಹೆಸರಿಗೆ ಮಾತ್ರ ಎಂಎಲ್ಎ ಅಂತ ಹೇಳಿದ್ದಾರೆ. ಇವತ್ತಿಗೂ ಕೂಡ ನಾನು ಇಲ್ಲಿಗೆ ಎಂಎಲ್ಎ ಅಂತ ಘೋಷಿಸಿಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ನನ್ನ ಪರವಾಗಿ ಇವನಿಗೆ ವೋಟ್ ಹಾಕಿ ಅಂತ ರಾಮನಗರ ಜನತೆಗೆ ಹೇಳಿದ್ದೆ. ಇಕ್ಬಾಲ್ ಹುಸೇನ್ ಇಲ್ಲಿ ಹೆಸರು ಮಾತ್ರ ಎಂಎಲ್ಎ, ನಾನೇ ಈ ಆಲ್ರೆಡಿ ಎಂಎಲ್ಎ. ನಾನು ಡಿಕೆ ಶಿವಕುಮಾರ್ ಸುರೇಶ್ ನಿಮ್ಮೆಲ್ಲರಿಗೂ ಕೂಡ ನನಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಕೇಳಿದೆ. ಇವತ್ತು ನೀವೆಲ್ಲ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಿತ್ರರಾದಂತ ಇಕ್ಬಾಲ್ ಹುಸೇನ್ ಅವರಿಗೆ ನಿಮ್ಮ ಸೇವಕನಾಗಿ ನನ್ನ ಪ್ರತಿನಿಧಿಯಾಗಿ ನೀವೆಲ್ಲ ಸ್ವೀಕಾರ ಮಾಡಿದ್ದೀವಿ. ನಾನು ಹೇಳಿದ್ರೆ ಮಾತು ಕೇಳಬೇಕು, ಮೂರ್ತ ಇರಬೇಡ ಇರಬೇಡ ಅಂತ ಇವ್ರಿಗೆ ಹೇಳಿದೆ. ಒಳ್ಳೆದೊಂದು ಪಾರ್ಟಿ ಅನ್ಕೊಂಡಿದ್ದೆಲ್ಲ ಮಾಡಿದ್ದೀನಿ, ಆದ್ರೂ ಒಂದು ಪಾಯಿ ಚಪ್ಪಲ ಬಿಡ್ಲಿಲ್ಲ. ನೋಟಿಸ್ ಕೊಟ್ಟೆ. ಏನ್ ಮಾಡಕ್ಕೆ ಆಸೆ, ಅಭಿಮಾನ, ಆಸೆ ಅಂತ ಮಾರ್ಗ ಇರ್ಲಿ. ನೀವೆಲ್ಲ ಸೇರಿ ಆಯ್ಕೆ ಮಾಡಿ ಕಳಿಸಿದ್ರಿ. ಯಾವುದೇ ಜಾತಿ ಇಲ್ಲ, ನಮಗೆ ಯಾವುದೇ ಧರ್ಮ ಇಲ್ಲ. ನಾನು ಇವತ್ತು ಕೂಡ ಇಲ್ಲಿ ಏನು ಪ್ರತಿನಿಧಿ ಆಗಿದ್ದೀನಿ. ಇವತ್ತು ಇಕ್ಬಾಲ್ ಹುಸೇನ್ ಇವನಿಗೆ ವೋಟ್ ಹಾಕಿ ಅಂತ ಜನರಿಗೆ ನಾನು ಹೇಳಿದ್ದೆ, ಅದಕ್ಕೆ ಜನರು ಕೂಡ ಇವನಿಗೆ ವೋಟ್ ಹಾಕಿದ್ದಾರೆ. ಇವನಿಗೆ ಬಾಯಿ ಚಪ್ಪಲ ಜಾಸ್ತಿ, ಅದಕ್ಕಾಗಿ ನಾನು ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಮಾತನಾಡಬೇಡ ಅಂತ ನಾನು ವಾರ್ನಿಂಗ್ ಅನ್ನ ಕೂಡ ಕೊಟ್ಕೊಂಡು ಬರ್ತಾ ಇದ್ದೆ, ಆದರೂ ಕೂಡ ಮಾತನಾಡ್ತಾ ಇದ್ದ, ಅದಕ್ಕೆ ನಾನು ಕೂಡ ನೋಟಿಸ್ ಕೊಟ್ಟಿದ್ದೇನೆ ಅಂತ ಇವತ್ತು ಹೇಳಿರುವಂಥದ್ದು. ಆದರೂ ಆಸೆ ಇತ್ತು ಅವರಿಗೆ, ಡಿಕೆ ಸಿಎಂ ಆಗ್ತಾರೆ ಅಂತ ಮಾತನಾಡ್ತಾ ಇದ್ರು ಇಕ್ಬಾಲ್ ಹುಸೇನ್. ಇಲ್ಲಿ ಡಿಕೆ ಮಾತನಾಡ್ತಾ ಇರೋದು ಇಕ್ಬಾಲ್ ತಮ್ಮ ಆಪ್ತ ಎಂಬ ಭಾವದಿಂದಲೇ. ಆದರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಾರ್ವಜನಿಕವಾಗಿ ಆಡಿರುವಂತಹ ಈ ಮಾತುಗಳು ಸಮಂಜಸವಲ್ಲ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಓರ್ವ ಚುನಾಯಿತ ಪ್ರತಿನಿಧಿಗೆ ಅಪಮಾನಿಸುವ ಹೇಳಿಕೆ ಅನ್ನುವಂತಹ ಚರ್ಚೆ ಈಗ ಶುರುವಾಗ್ತಾ ಇದೆ.